ಬಟ್ ಸಂಡೇ ಅನಿಸ್ತಿದೆ, ಯಾಕಂದರೆ ಯಾರು ಸ್ಕೂಲ್ಗೆ ಹೋಗಿಲ್ಲ. ಸಂಡೇ ಇವತ್ತು 1-2-3 ವೀಕ್ಸಿಂದ ಅಮ್ಮ ಹೇಳ್ತಾ ಇದ್ರು ಹೇಮಾವತಿಗೆ ಹೋಗಬೇಕು ಅಂತ. ಶಿವ ಟೆಂಪಲ್ ಅದು. ಜೊತೆಗೆ ಹೋಗೋದು ಹತ್ತು, ಇವಾಗ 9:30 ರೆಡಿ ಆಗ್ಬಿಟ್ಟು ಮಾತಾಡೋಣ. ಹೊರಗಡೆ ಹೋದ್ರೆ ನಮ್ಮ ಮನೇಲಿ ಕವರ್ ತುಂಬ ಕುರ್ಕುರೆ ತಗೊಂಬರಕ್ಕೆ ಹೋಗಿದ್ದು ತಂದಿದೆ ಸ್ವಲ್ಪ. ಏಯ್ ತೋರ್ಸು. ನಂದಿ ನೋಡಿ ಎಷ್ಟು ದೊಡ್ಡದಿದೆ. ಬಾಳೆಹಣ್ಣು ತಿನ್ನಿಸ್ಬೇಕಂತೆ, ನಂದಿಗೆ ತಿನ್ನಿಸಿದ್ದೀನಿ. ನಾವಿವತ್ತು ಅನಂತಪುರ ಜಿಲ್ಲೆಯ ಪೇನುಕೊಂಡ ಹತ್ರ ಇರುವಂಥ ಹೇಮಾವತಿ ಅನ್ನೋವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಕೋಟಿಲಿಂಗೇಶ್ವರ ಬಿಟ್ಟರೆ ಜಾಸ್ತಿ ಲಿಂಗಗಳನ್ನು ನಾನು ಇಲ್ಲೇ ನೋಡಿದ್ದು. 9 ಹಾಗೂ 10ನೇ ಶತಮಾನದಲ್ಲಿ ಪಲ್ಲವ ರಾಜಧಾನಿ ಆಗಿತ್ತು. ಹಾಗೆ ಇಲ್ಲಿ ಶಿವ, ನಾವು ಯಾವಾಗಲೂ ನಾರ್ಮಲ್ ಲಿಂಗ ನೋಡಿರ್ತೀವಿ, ಬಟ್ ಇಲ್ಲಿ ಶಿವನ ವಿಗ್ರಹ ಮನುಷ್ಯನ ರೂಪದಲ್ಲಿದೆ. ವಿಘ್ನ ಅಂದರೆ ಒಟ್ಟೋಗಿರುತ್ತೆ, ಸಿಗ್ಬಿಟ್ಟೈತೆ. ವಿನಾಗಿರೋದು ಆಚೆ ಇಟ್ಟಿದ್ದಾರೆ. ವಿರೂಪಾಕ್ಷ ಇದು ಕ್ಲೋಸ್ ಆಗಿದೆ. ಅಲ್ಲೆಲ್ಲ ಎಲ್ಲ ಕಡೆ ಶಿವನೇ. ಓಂ ನಮಃ ಶಿವಾಯ. ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಇಲ್ಲಿದೆ ತೋರಿಸ್ತಾ ಇದ್ದೀನಿ. ನೋಡಿದ್ರು ಶಿವಲಿಂಗ ಕಾಣುವಂಥ ಟೆಂಪಲು. ಯಾರಾದರೂ ಆಂಧ್ರ ಪ್ರದೇಶಕ್ಕೆ ಬಂದರೆ ವಿಸಿಟ್ ಮಾಡಿ, ತುಂಬ ಹತ್ತಿರ ಇದೆ. ಇದು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ ಅಷ್ಟೇ, ಬಟ್ ಆದರೆ ತುಮಕೂರಿಂದ ನಮಗೆ 2 hours ಜರ್ನಿ ಅಷ್ಟೇ. ನನಗೇನು ಹೇಳಿದ್ರು ಅಮ್ಮ? ನನಗೆ ಕೆಲಸ ಮಾಡೋದು ಅಷ್ಟರಲ್ಲೇ ಐತೆ. ನಮಗೆ ವಿದ್ಯಾ ಬುದ್ಧಿ ಆಯುಷು ಆರೋಗ್ಯ ಅದೇ ಹೇಳಿದ್ರು. ಕೆಲಸ ಮಾಡಲ್ಲ ಅಂತ ಧನು ವಿದ್ಯಾ ಬುದ್ಧಿ ಹೇಳಿದ್ರು. ನಿಂಗೆ ದನ ಕನಕ ಸಂಪತ್ತು. ನನಗೆ ನಿಮ್ 3 ಜನಕ್ಕಿಂತ ನೀನೇ ಕಳಮ ಒಳ್ಳೆ ಬುದ್ಧಿ ಇರೋದು ನಿನಗೆ. ಅವಳಿಗೆ ಏನ್ ಹೇಳಿದ್ರು ಕೇಳಿಸ್ಲೇ ಇಲ್ಲ. ಕೇಳ್ಕೊ ಬಂದ್ ನಡೀರು ಹೋಗ್ತಾ. ಪುರೋಹಿತರು ನಿನ್ ಫ್ರೆಂಡ್ ಅಲ್ಲ. ಫ್ರೆಂಡ್ಸ್ ಇದ್ರು. ಇವಾಗ ಓದಿಲ್ದಿರ ಹುಡುಗರನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ? ಹೇಳ್ಕೊಟ್ಟಿದ್ಯಾ? ಸಮಾಜ ಸೇವೆ ಮಾಡಿದ್ಯಾ ನಮ್ಮ ಮಮ್ಮಿ ತರ? ಅಮ್ಮ ಕ್ವಶನ್ ಇಲ್ಲಿರೋ ಕಂಬಗಳು ಶಿವಲಿಂಗ ತರನೇ ಇದೆ. ಅಲ್ಲೂ ಅಷ್ಟೇ, ಎಲ್ಲ ಕಡೆ ಸುಮಾರು ಇದೆ. ಹೇಳ್ತಾರೆ, ನಿಮಗೆ ಹೇಳಿದ ಗೈಸ್. ಪ್ರಸಾದ ತಿನ್ನಕ್ಕೆ ಹೋಗೋಣ ಬನ್ನಿ. ಹೇಮಾವತಿ ಸಿಕ್ಕಿರೋ ವಿಗ್ರಹಗಳು. ವಿಡಿಯೋ ತೆಗಿಯಂಗಿಲ್ಲ, ಆದ್ರೂ ತೆಗಿತಾ ಇದ್ದೀನಿ, ನೋಡ್ಕೊಳ್ಳಿ. ತಲೆ ಇಲ್ಲ, ಬಾಡಿ ಮಾತ್ರ. ಅಯ್ಯೋ ಇಲ್ಲಿ ನೋಡು, ಅದು ಕಾಲ ಮೇಲೆ ಕಾಲು ಹಾಕೊಂಡಿರೋದು, ಗತ್ತು ಅನ್ಕೋ. ಹೊರಗಡೆ ಶಾಸನಗಳೆಲ್ಲ ಬಂದಿರೋದಿತ್ತು, ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸ್ವಲ್ಪ ಮಾಡಿದ್ದೀನಿ, ಹಾಕಿದ್ದೀನಿ. ಅದನ್ನೇ ನೋಡ್ಕೊಳ್ಳಿ. ಯಾರಾದರೂ ಇಲ್ಲಿ ಬಂದರೆ ಒಳಗಡೆ ಹೋಗಿ ಎಲ್ಲ ನೋಡ್ಬೋದು. ಅಲ್ಲ ಅಂದರೆ ಅದೇನೇ ಎಲ್ಲ ಆಲ್ಮೋಸ್ಟ್ ಶಿರಶ್ಛೇದನ. ಓಕೆ. ತಲೆನೇ ಕಟ್ ಮಾಡಿಬಿಟ್ಟವ್ರೆ. ಅವಾಗೆಲ್ಲ ಮೊಘಲ್ಸ್ ಅವರೆಲ್ಲ ಅಟ್ಯಾಕ್ ಮಾಡಿದ್ರಮ್ಮ, ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡಿದ್ರು. ಇದು ಪಲ್ಲವದ್ದು, ಪಲ್ಲವ ರಾಜಧಾನಿ. ಅವಾಗೆಲ್ಲ ಹಂಗೆ ಅಲ್ವಾ, ರಾಜ್ಯಗಳು ಮಾಡೋದು ಬಂದು ಕಟ್ ಮಾಡಿ ಹಾಳು ಮಾಡಿ ಹೋಗ್ಬಿಟ್ಟವ್ರೆ. ಎಲ್ಲ ಕಡೆ ಈಶ್ವರ,
ಮತ್ತು ನಂದಿ. ಇವನು ಹೋದ ಜನ್ಮದಲ್ಲಿ ಇಲ್ಲಿ ಬಂದಿದ್ನಂತೆ ನೆನಪಾಗಿದೆ. ಚಿಕ್ಕೋನ್ ಇವನು ಇವಾಗ ದೊಡ್ಡವನಾಗಿದ್ದಾನ. ಚಿಕ್ಕೋನ್ ಇರ್ಬೇಕು. ಹೇಳಪ್ಪಜ್ಜಿ ಹೇಳೋ ಏನು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಬರ್ತಿದ್ವಿ ಟೈರ್ ಹೊಡ್ಕೊಂಡು. ಟೈರ್ ಹೊಡ್ಕೊಂಡು ಯಾರ ಕಮ್ಮನ್ ಫಸ್ಟ್ ಮುಡ್ತಾರೋ ಅವ್ರು ವಿನ್ನು ಅಂತ. ಇಲ್ಲಿ ಗೊತ್ತಿದ್ದ. ಟೈರ್ ಸುತ್ಕೊಂಡ್ ಬರ್ತಾ ಇರ್ಬೇಕು, ಅದೇನೋ ಬಿದ್ರೆ ಔಟ್ ಅಂತ. ಬಂದಿರೋದೇ ಇವತ್ತು ಫಸ್ಟ್ ಟೈಮ್. ಏನು ಎಲ್ಲ ಟ್ಯಾಲೆಂಟ್ ನನ್ನಿಂದನೇ ಬಂದಿರೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.